ಗುರೂಜಿ ಅವರ ನಿರ್ದೇಶನ ನಿರ್ಮಾಣ ಏನಾದರೂ ಆಸೆ ಪಟ್ಟು ಆಗದಿದ್ರೆ ಬೇಸರ ಆಗುತ್ತೆ. ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಏನಾದರೂ ನಾನು ಮಾಡಬೇಕು ಅನ್ನೋದು ಏನಾದರೂ ಸಿನಿಮಾದಲ್ಲಿ ಏನಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಕೇಳೋರಿಲ್ಲ. ಕರೆಕ್ಟ್. ಅಪ್ಪು ಸರ್ ಜೊತೆಗಿನ ಒಡನಾಟ ಹೇಗಿತ್ತು? ಅವ್ರಿಗೆ ಆ ಮನಸ್ಸು ಯಾರಿಗೆ ಇರಲ್ಲ. ಗುರೂಜಿ ಅವರ ನಿರ್ದೇಶನ ನಿರ್ಮಾಣ ಏನಾದರೂ ಇಲ್ಲ ಸದ್ಯ ಯಾಕಂದ್ರೆ ಎಲ್ಲದೂ ಮಾಡಬೇಕು ಅನ್ನೋ ಥರದ್ದು ಇದ್ದವ್ರು ನೀವು. ಯಾಕಂದ್ರೆ ಒಂದು ಮಾಡ್ಬೋದು, ನಂಗೂ ಗೊತ್ತಿಲ್ಲ, ಬ್ಲ್ಯಾಂಕ್ ಆಗಿದ್ದೀನಿ. ಮುಂದೆ ಯಾಕೆ ನಾನು ನಿಜಾಗಿ ಹೇಳ್ಬೇಕಂದ್ರೆ ನಿಜಾಗಿ ವಿಜಯ ನಾನು ಯಾವತ್ತು ನನ್ನ ಮ್ಯೂಸಿಕ್ ಆಗ್ಬೇಕು, ಆಕ್ಟರ್ ಆಗ್ಬೇಕು ಯಾವ ತಲೆಯಲ್ಲಿಲ್ಲ. ಆಕಸ್ಮಿಕವಾಗಿ ಬಂತು. ಅದು ಏನಾಗುತ್ತೆ ನೋಡೋಣ, ನಂಗೆ ಗೊತ್ತಿಲ್ಲ. ನಿರ್ದೇಶನ ಆಕಸ್ಮಿಕವಾಗಿ ಬರ್ಬೋದು. ಯಾಕಂದ್ರೆ ನಾನು ಯಾವತ್ತು ನಾವು ಆಸೆ ಪಟ್ಟು ಆಗದಿದ್ರೆ ಬೇಸರ ಆಗುತ್ತೆ. ಅದಕ್ಕೆ ಜಗತ್ತಲ್ಲಿ ಆಸೆ ಪಡೋದು ಬಿಟ್ಬಿಡ್ಬೇಕು. ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಇತ್ತೀಚೆಗೆ ಇಂಡಸ್ಟ್ರಿಯ ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿನಿಮಾ ಥಿಯೇಟ್ರ್ನಲ್ಲಿ ಸಿನಿಮಾಗಳು ನಿಲ್ತಾ ಇಲ್ಲ. ಆಮೇಲೆ ಸಿನಿಮಾ ನೋಡುವ ನೋಟ ಬದಲಾಯಿತು, ಎಲ್ಲ ಮೊಬೈಲಿಗೆ ಬಂದುಬಿಟ್ಟಿದೆ. ಅಂದರೆ ಇಟ್ಸ್ OTT ಪ್ಲಾಟ್ಫಾರ್ಮ್ ಈ ಥರದ ಜಾಸ್ತಿ ಆಗಿರೋದ್ರಿಂದ ಬರ್ತಕ್ಕಂಥ ಸಿನಿಮಾಗಳೆಲ್ಲ OTTಗೆ ಹೋಗ್ತಾ ಇದೆ. ಸ್ಟಾರ್ಗಳು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದರೆ ಏನೋ ಆಗ್ತಾಯಿದೆ, 2 ವರ್ಷ 3 ವರ್ಷ ಒಂದು ಸಿನಿಮಾ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನೋಡಿದ್ರೆ ಕನ್ನಡ ಚಿತ್ರರಂಗವನ್ನು ನೀವು ಈಗ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ, ಹೆಂಗೆ ವ್ಯಾಖ್ಯಾನಿಸ್ತೀರಿ ಪರಿಸ್ಥಿತಿಯನ್ನು? ಇಲ್ಲ, ಸ್ವಲ್ಪ ಟೈಮ್ ಬೇಕಂದ್ರೆ ವಿಷಯ ಏನಿಲ್ಲ ಹೇಳ್ತೀನಿ. ಒಳ್ಳೆ ಚಿತ್ರಗಳು ಬರಬೇಕು. ನಾವು ಏನೆಲ್ಲ ಹೇಳೋದು ಅದು ಯಾವುದು ಲೆಕ್ಕ ಬರಲ್ಲ. ಚಿತ್ರಗಳು, ಒಳ್ಳೆ ಚಿತ್ರಗಳು ಬಂದ್ರೆ ಜನ ಎದ್ದು ಬಿದ್ದು ಬಿಡ್ತಾರೆ. ನೀವು ಅದಕ್ಕೆ ಪಿಕ್ಚರ್ ಚೆನ್ನಾಗಿಲ್ದಿದ್ರೆ ನೀವು ಹೆಂಗೆ ಏನ್ ಕೊಟ್ರು ಇದು ಓಡ್ತಾ ಇಲ್ಲ ಅಂದ್ರೆ ಇದು ಏನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಚಿತ್ರ ಯಾವ ಚೆನ್ನಾಗಿದೆ, ಕೆಲವೊಮ್ಮೆ ಒಳ್ಳೆ ಚಿತ್ರಗಳು ಈ ಫೋರ್ಸ್ ಅಲ್ಲಿ ಕೆಲವು ಕೊಚ್ಕೊಂಡು ಹೋಗುತ್ತೆ, ಅಂದ್ರೆ ಬೈ ಮಿಸ್ ಅಂದ್ರೆ ಅದ್ರ ಜೊತೆಗೆ ಹೋಗುತ್ತೆ ಕೆಲವು ಒಳ್ಳೆ ಚಿತ್ರಗಳು. ಬಟ್ ಮೇಜರ್ ಚಿತ್ರಗಳು ನಾನು ಹೇಳ್ಬೇಕಂದ್ರೆ ನಾವು ಕ್ವಾಲಿಟಿ ಇಂಪ್ರೂವ್ ಮಾಡೋಕೆ ಹೋಗ್ಬೇಕು. ನಾವು ಬೇರೆಯವ್ರಿಗೆ ಹೇಳೋದಕ್ಕಿಂತ ಜನ ಏನಕ್ಕೆ ಬೇರೆ ಬೇರೆ ಭಾಷೆ ಚಿತ್ರ ನೋಡ್ತಾರೆ ಅಂತ ನಮ್ಮಲ್ಲಿ, ಯಾಕೆ ನಮ್ಮ ಚಿತ್ರ ನೋಡಲ್ಲ? ಯಾಕೆ ನೋಡಲ್ಲ? ಕರೆಕ್ಟ್. ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ನೋಡ್ತಾರೆ. ಎಲ್ಲೋ ಒಂದು ಒಳ್ಳೆ ಊಟ ಇದೆ, ಹುಡ್ಕೊಂಡು ಹೋಗಿ ಅಲ್ಲೇ ಊಟ ಮಾಡ್ತಾರೆ. ಅದೇ ತರ ಒಳ್ಳೆ ಸಿನಿಮಾ ಇದ್ರೆ ಖಂಡಿತ ನೋಡ್ತಾರೆ. ಕರೆಕ್ಟ್. ನೀವು ಹೇಳ್ಬೇಕಂತಿಲ್ಲ, ಅವರೇ ಎದ್ದು ಬಿದ್ದುಕೊಂಡು ಬರ್ತಾರೆ ನೋಡಿ. ಒಳ್ಳೆ ಸಿನಿಮಾಗಳು ಬರಲೇಬೇಕು, ಬರ್ತಾ ಇದೆ. ನಿಮ್ಮ ಪ್ರಕಾರ ಬರ್ತಾ ಇದೆ. ಈಗ ನಮ್ದೇನಾಯ್ತು, ಈಗ ಮ್ಯೂಸಿಕ್ ಅಲ್ಲಿ ಮುಂಚೆ ಎಲ್ಲ ಡೆಕ್ ಸಿಸ್ಟಮ್ ದೊಡ್ಡ ಸ್ಪೀಕರ್ ಅಲ್ಲಿ ಕೇಳೋದು, ಈಗ ಫೋನಿಗೆ ಬಂದಿದೆ. ಸೇಮ್ ಅದೇ ತರ ಫಿಲ್ಮ್ ಹಂಗೆ ಬಂದಿರೋದು. ಕರೆಕ್ಟ್ ಕರೆಕ್ಟ್. ಗುರುಜಿ, ಸಿನಿಮಾದ ಏನು ಇಷ್ಟು ವರ್ಷದ ಜರ್ನಿ ನೀವು ನೋಡ್ಕೊಂಬಂದಿರಿ, ಸಾಕಷ್ಟು ಏಳು ಬೀಳುಗಳನ್ನೆಲ್ಲ ಕಂಡಿದ್ದೀರಿ ಲೈಫಲ್ಲಿ. ಸಕ್ಸಸ್ಸು ನೋಡಿದಿರಿ, ಫೇಲ್ಯೂರು ನೋಡಿದಿರಿ. ಸೊ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಏನಾದರೂ ನಾನು ಮಾಡಬೇಕು ಅನ್ನೋದು ಏನಾದರೂ ಗುರೂಜಿಗೆ ಇದೆಯಾ? ಅಂದ್ರೆ ನೀವು ಹೇಳಿದ್ರಿ ನನಗೊಂದು ಪಾತ್ರ, ನನ್ನ ಇಷ್ಟದ ಪಾತ್ರ ಸಿಕ್ಕಿಲ್ಲ ಅಂತ. ಹಾಗೆ ತೃಪ್ತಿ ಅನ್ನೋ ಮನುಷ್ಯನಿಗೆ ಬರಲ್ಲ. ನಿಮ್ಗೆ ಏನಂದ್ರೆ ಏನೇನೋ ಮಾಡ್ಬೇಕಂತ ಇರುತ್ತೆ, ಏನಂತ ನಮ್ಗೆ ಗೊತ್ತಿರಲ್ಲ. ಈಗ ಮ್ಯೂಸಿಕ್ ಅಲ್ಲಿ ಈ ನಮ್ದೊಂದು ನಸೀಬ್ ಯಾವ್ದಂದ್ರೆ ನಾವು ಚಿತ್ರ ಸಂಗೀತದಲ್ಲಿ ಇದ್ವಿ. ಈ ಸಂಗೀತದಲ್ಲಿ ಏನಂದ್ರೆ ಯಾವುದು ಬಾರ್ಡರ್ಸ್ ಇಲ್ಲ, ಚೌಕಟ್ಟಿಲ್ಲ. ನಾವು ಹೆಂಗ್ ಬೇಕಾದ್ರೆ ಅಲ್ಲಿಂದ ಅಲ್ಲಿ ಆರ್ಬೋದು, ಇಲ್ಲಿಂದ ಎಲ್ಲೆಲ್ಲಿ ಬೇಕಾದ್ರೆ ಆರ್ಬೋದು, ಅದನ್ನ ಒಂದು ತಂದು ಎಲ್ಲೂ ಇಡ್ಬೋದು. ಯಾಕಂದ್ರೆ ಯಾರು ಹೇಳ್ಕೊಡೋರಿಲ್ಲ. ಈಗ ಯಾವ್ದು ನಾನು ಕ್ಲಾಸಿಕಲ್ ಮಾಡಿದೆ, ಅವನು ಅದು ಮಾಡಬಾರ್ದಾಗಿತ್ತು, ಅದಕ್ಕೆ ಲಿಮಿಟೇಷನ್ ಅಂತ ಇದೆ ಪ್ರತಿಯೊಂದು. ಸಿನಿಮಾದಲ್ಲಿ ಏನಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಕೇಳೋರಿಲ್ಲ, ಪ್ರೊವೈಡೆಡ್ ಇಟ್ ಶುಡ್ ವರ್ಕ್. ಅದು ನಮ್ಗೆ ದೊಡ್ಡ ವರ ಅದು. ಸೊ ನಿಮ್ಗೆ ಪ್ರಾಜೆಕ್ಟ್ ಸಿಕ್ಕಿ ಆ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ನಿಮ್ಮ ಸಾಂಗ್ ಏನು ಹೊಸ್ತನ ಕೊಡಕ್ಕಾಗತ್ತೆ. ಎವ್ರಿಥಿಂಗ್ ಇಸ್ ನ್ಯೂ. ಯಾಕಂದ್ರೆ ಯಾವುದು ಇದ್ದಿದ್ದು ಬದ್ದಿದ್ದಲ್ಲ, ಯಾವುದೇ ಒಂದು ಹೊಸ್ತು ಈಗ ಪ್ರತಿಯೊಂದು ಮಾಡುವಾಗ ಹೊಸ್ತೇನ ಕೊಡಬೇಕು. ಸೊ ಇದ್ರಲ್ಲಿ ಮಜಾ ಅಂದ್ರೆ ನಮ್ಗೆ ಪ್ರತಿ ಸಲ ಹೊಸ ಟೀಮು, ಹೊಸ ನಿರ್ದೇಶಕರು, ಹೊಸ ಟೆಕ್ನಿಷಿಯನ್ಸ್, ಹೊಸ್ತು. ನಮ್ಗೆ ಪ್ರತಿಯೊಂದು ಹೋದಾಗ ನಾನು ಬೇರೆಯವ್ರ ಜೊತೆ ಇರ್ತೀನಿ. ಲೈಫ್ ಬೋರ್ ಆಗಲ್ಲ, ಹೊಸದೇನೋ ಸಿಗ್ತಾ. ಅಂದ್ರೆ ಒಂದೊಂದು ಬೇರೆ ಟೀಮ್, ಬೇರೆ ಅವ್ರದ್ದು ಐಡಿಯಾ, ಅವ್ರ ಜೊತೆ ಮಾತಾಡುವಾಗ ಏನೋ ಒಂದು ಬೇರೆ ತರ ಆಗ್ತದೆ. ಸೊ ನಾವೇ ಚೇಂಜ್ ಆಗ್ತಾ ಇರ್ತೀವಿ. ನೀವು ಹೇಳಿದಲ್ಲ, ನಾವು ವೆನ್ ಯು ವರ್ಕಿಂಗ್ ವಿತ್ ಯಂಗರ್ ಪೀಪಲ್ ವಿ ಬಿಕಮ್ ಯಂಗ್. ಆಮೇಲೆ ನಾವು ಟೆಕ್ನಿಕಲಿ ಅಪ್ಡೇಟ್ ಆಗಿರ್ಬೇಕು. ಏನು ವಸ್ತು ಬಂದಿರುತ್ತೆ ವಿ ಹ್ಯಾವ್ ಟು ಬಿ ಅಪ್ಡೇಟೆಡ್, ಇಲ್ಲದ್ರೆ ಡೆಫಿನೆಟ್ ಅಲ್ಲಿ ವಸ್ತು ಕೊಚ್ಕೊಂಡು ಹೋಗುತ್ತೆ. ಓಕೆ. ಸಿನಿಮಾದ ಒಂದು ಹಾಡು ಇವತ್ತಿಗೂ ಎಲ್ಲರೂ ಗುನುಗ್ತಾರೆ, ಹೇಳ್ಕೊಳಕ್ಕೊಂದೂರು ತಲೆ ಮೇಲೆ ಒಂಚೂರು. ಆ ಹಾಡಿನ ಸಾಹಿತ್ಯ ಬೇರೆ ರೀತಿ ಇದ್ರೂ ಕೂಡ ಅದಕ್ಕೆ ಸಂಯೋಜನೆ ಇನ್ನೊಂದು ರೀತಿಯಾಗಾಯ್ತು. ನೀವು ಅಲ್ಲಿ ಉಪೇಂದ್ರ ಸರ್ ಕಡೆಯಿಂದನೂ ಹಾಡಿಸ್ಬಿಟ್ರಿ ಹಾಡು. ಹಾಡಿನ ಅದು ಆಕ್ಚುಲಿ ಇಲ್ಲ, ಶಾಸ್ತ್ರಿ ಅವ್ರು ಹಾಡಿದ್ದು ಹಾಡು. ಅದು ಶಾಸ್ತ್ರಿ ಅವ್ರು ಹಾಡಿದ್ದು. GP ರಾಜರತ್ನಂ ಅವರ ಸಾಹಿತ್ಯ. ಅವ್ರಿಗೆ ಇವ್ರು ಮಾಡಿದ್ರು ಆ ಸಾಂಗ್ ನ. ಅನಂತ ಮೈಸೂರು ಅನಂತ ಸ್ವಾಮಿ ಅವ್ರು ಮಾಡಿದ್ರು. ಇದು ಬೇರೆ ತರ
ಮಾಡಿದ್ದೆ, ಯಾವ್ದು ಚಿತ್ರಕ್ಕೆ ಅಂತ ಬೇರೆ ಥರ ಮಾಡಿದ್ದೆ. ಬಹಳಷ್ಟು ಇದರಲ್ಲಿ ಯಾರಾದ್ರೂ ಹಾಡಬೇಕಾದ್ರೆ ನಿಮ್ಮ ಸಂಯೋಜನೆಯ ಗೀತೆನೇ ಹಾಡ್ಬಿಡ್ತಾರೆ. ದಿಸ್ ಇಸ್ ಮೋರ್ ಪಾಪ್ಯುಲರ್. ಸಿನಿಮಾ ಸಂಗೀತಕ್ಕೆ ಅದೊಂದು ಶಕ್ತಿ ಇದೆ ಅಲ್ವಾ? ಅದು ಜನರನ್ನ ಬೇಗ ತಲುಪುತ್ತೆ. ಸಿನಿಮಾ ಸಾಹಿತ್ಯ, ಸಿನಿಮಾ ಸಂಗೀತ ಯಾವತ್ತು ತುಂಬಾ ಜನ ಹೇಳ್ತಾರೆ ಇಲ್ಲ ಸಿನಿಮಾ ನಮ್ಗೆ ಆಗಲ್ಲ, ನಾವು ಮಡಿವಂತರು, ನಾವು ಸಿನಿಮಾ ಹಾಡಲ್ಲ ಅಂತ ತುಂಬಾ ಜನರಿಗೆ ಅವಕಾಶ ವಂಚಿತರು. ನಿಜ, ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರು ಹೇಳ್ತಾರೆ ನಾವು. ಬಟ್ ಸಿನಿಮಾಗಿದ್ದಷ್ಟು ಪಾಪ್ಯುಲಾರಿಟಿ ಇದೆಯಲ್ಲ, ರೀಚು ಬೇರೆ ಯಾವುದಕ್ಕೂ ಸಂಗೀತ ಫಿಲ್ಮ್ ಮ್ಯೂಸಿಕ್ ಇದ್ದಷ್ಟು ಯಾರೊಬ್ರು ರಾತ್ರಿ ಕಳೆದ ಬೆಳಗ್ಗೆ ಸ್ಟಾರ್ ಆಗ್ತಾರೆ ಅಂದ್ರೆ ಅದು ಸಿನಿಮಾ ಕ್ಷೇತ್ರ ಮಾತ್ರ. ನೀವು ಹೇಳದಂಗೆ ನಿಮಗೆ ಯಾಕಂದ್ರೆ ನಿಮ್ಗೆ ಯಾರು ಗೊತ್ತಿಲ್ಲ ಇಲ್ಲಿ ಹೆಂಗಂದ್ರೆ, ಯಾರ ಡ್ರೈವರ್ ಇರ್ತಾನೆ, ಇನ್ನೊಬ್ಬ ಇರ್ತಾನೆ ಪಕ್ಕದಲ್ಲಿ, ಯಾವ್ದಕ್ಕೆ ಅವ್ನು ನಾಳೆ ಏನಾಗ್ತಾನೆ ನಮ್ಗೆ ಗೊತ್ತಾಗಲ್ಲ. ಅದು ಇಂಡಸ್ಟ್ರಿಯಲ್ಲಿ ಮಾತ್ರ. ಇವನು ಏನಾಗಿರ್ತಾನೆ, ಸ್ಟಾರ್ ಆಗಿದ್ದವನು ಏನೂ ಆಗ್ಬೋದು ನೆಕ್ಸ್ಟ್. ಕರೆಕ್ಟ್ ಸರ್. ಉಪೇಂದ್ರ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಕರಿಮಣಿ ಮಾಲೀಕ ಸಾಕಷ್ಟು ಸೌಂಡ್ ಮಾಡ್ಬಿಡ್ತು. ಎಷ್ಟೋ ವರ್ಷದ ಇದು ಮತ್ತೆ ಅಗೇನ್ ಬಂತು. ಈಗ ಆ ಹಾಡು ಇವತ್ತಿಗೂ ಪಾಪ್ಯುಲರ್. ಸೊ ಅದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯ್ತು ಅಂತಂದರೆ, ಈಗ ಟೆಕ್ನಾಲಜಿ ಜಾಸ್ತಿ ಬಂತು. ನೀವು ಯಾವುದೇ ಇನ್ಸ್ಟಾದಲ್ಲಿ ತೊಗೊಳ್ಳಿ, ಯಾವುದೇ ಶಾರ್ಟ್ಸಲ್ಲಿ ತೊಗೊಳ್ಳಿ, ಯಾವ್ದು ಕಟ್ಸ್ ತೊಗೊಳ್ಳಿ, ಅಲ್ಲಿ ಕರಿಮಣಿ ಮಾಲೀಕ. ಸೊ ಆಗಿನ ಕಂಪೋಸಿಷನ್ ಮಾಡುವಾಗ ನಿಮಗೆ ಅನಿಸಿತ್ತಾ? ಇಲ್ಲ, ಆ ಟೈಮಲ್ಲಿ ಸಿನಿಮಾಗಂತ ಸಾಂಗ್ ಮಾಡಿದ್ರು. ಆಗ ಈಗ ವೈರಲ್ ಆಗುತ್ತೆ ಅಥವಾ ಇದು ನಮ್ಗೆ ಐಡಿಯಾನೇ ಇಲ್ಲ ಅಲ್ವಾ? ಇದೆ, ಯೋಚನೆ ಮಾಡಿಲ್ಲ. ಇದು ಕಂಪೋಸ್ ಮಾಡಿದ್ವಿ. ಆ ಟೈಮಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಇದೆ ಅಂತ ಏನಿಲ್ಲ ಅಂತ ಲೈನ್ ತಗೊಂಡು ನಾವು ಅದನ್ನ ಟಾರ್ಗೆಟ್ ಮಾಡಿದ್ದು. ಆ ಟೈಮಲ್ಲಿ ಏನಾಯ್ತು ಅಂದ್ರೆ 2000 AD ಮತ್ತೆ ಬರೀ ಓಳು, ಮಸ್ತ್ ಹುಡುಗಿ ಬಂದ್ಲು, ಎಲ್ಲ ಯದ್ವತ್ತದ ಹಿಟ್ ಆಗ್ತಾ ಇತ್ತು. ಎಂ ಟಿ ವಿ ಸುಬ್ಬಲಕ್ಷ್ಮಿಗೆ ಏನ್ ಸಾಂಗ್, ಇದು ಎಲ್ಲ ಸಾಂಗ್ 4-5 ಸಾಂಗ್ ಅದರಲ್ಲಿ ಓಡ್ತಾ ಇದೆ. ಇದು ಅದರಲ್ಲಿ ಸ್ವಲ್ಪ ಮೆಲಡಿ ಅಂತ ಸ್ವಲ್ಪ ಹಿಂದೆ ಬಿತ್ತು ಸಾಂಗು. ಬಟ್ ಎಷ್ಟು ವರ್ಷ ಆದ್ಮೇಲೆ ನಾವು ಮತ್ತೆ ರೀಕಾಲ್ ಒಂಥರ ಖುಷಿ ಆಗುತ್ತೆ ಅಲ್ವಾ? ಅಲ್ಲ, ಈಗಲೂ ಕೂಡ ನೀವು ಇಷ್ಟು ಬ್ಯುಸಿ ಇದೀರಿ. ಆಗ ತುಂಬಾ ಟಾಪ್ ಮೋಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಮಲಗಕ್ಕೆ ಟೈಮ್ ಎಷ್ಟು ತಗೊಳ್ತಾ ಇದ್ರಿ ಅಂತ? ಇಲ್ಲ, ಫ್ರಾಂಕ್ಲಿ ಹೇಳಿದ್ರೆ ಹಾರ್ಡ್ಲಿ 4 hours ಮ್ಯಾಕ್ಸ್. ಅವಾಗಿಂದನೂ ಈಗಲೂ? ಅಲ್ಲ, ಈಗಲೂ ಕಮ್ಮಿ. ಮಧ್ಯದಲ್ಲಿ ಸ್ವಲ್ಪ ನನಗೆ ಮೈಗ್ರೇನ್ ಸ್ಟಾರ್ಟ್ ಆಯಿತು, ಅದರಿಂದನೇ ಕಾಣುತ್ತೆ. ಆಮೇಲೆ ಸ್ವಲ್ಪ ಒಂದು 8 ಗಂಟೆ ಮಲಗಕ್ಕೆ ಶುರು ಮಾಡಿದೆ. ಹೀಗೆ ಮತ್ತೆ 4 to 5 hours ಮ್ಯಾಕ್ಸ್. ರಾತ್ರಿ 3.5 hours, ಮಧ್ಯಾಹ್ನ ಒಂದು ಈಗ ಮಲಗಕ್ಕೆ ಶುರು ಮಾಡಿದ್ದೀನಿ. ನಿದ್ದೆ ಸ್ವಲ್ಪ ಪ್ಯಾಟರ್ನ್ ಕಮ್ಮಿ ಆಗುತ್ತೆ. ಬಟ್ ನನಗೆ ಆ ಟೈಮಲ್ಲಿ ಸ್ವಲ್ಪ ನೋವಿತ್ತು, ಯಾಕೆಂದ್ರೆ ಮೈಗ್ರೇನ್ ಸ್ಟಾರ್ಟ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಆಗ್ತಾ ಇರಲಿಲ್ಲ. ಒಂದು ವರ್ಷ ಇತ್ತು ಪ್ರಾಬ್ಲಮ್. ಆಗ ನಮಗೆ ಹೆಂಗೆಲ್ಲ ಕಷ್ಟಪಟ್ಟಿದ್ದೀವಿ, ಆಮೇಲೆ ಯಾರು ಇಲ್ಲಲ್ಲ ನಮಗೆ ಅಂತ ಬರುತ್ತೆ. ಕರೆಕ್ಟ್. ಓಕೆ ಗುರುಜಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಮರೆಯಲಾಗದಂಥ ಹಾಡುಗಳನ್ನು ಕೊಟ್ಟಿರೋಂಥವ್ರು ನೀವು. ಭಾಳಷ್ಟು ಜನ ಮ್ಯೂಸಿಕ್ ಡೈರೆಕ್ಟರಲ್ಲಿ ನೀವು ಒಬ್ಬರು. ಸೊ ಎಂದಿಗೂ ಗುಣವಂತ ಎವರ್ಗ್ರೀನ್ ಸಾಂಗ್ ಕೊಟ್ಟಂಥವ್ರು. ಸೊ ನಿಮ್ಮ ಮನೇಲಿ ಒಂದು ಫಂಕ್ಷನ್ ಆಗ್ತಿದೆ, ಅಪ್ಪು ಸರ್ ಬರ್ತಾರೆ. ಅಪ್ಪು ಸರ್ ಜೊತೆಗಿನ ಒಡನಾಟ ಹೇಗಿತ್ತು? ಅವರ ಸಿನಿಮಾಗಳಲ್ಲಿ ನೀವು ಕೂಡ ತೊಡಸ್ಕೊಂಡು ಸಾಕಷ್ಟು ಹಾಡುಗಳು ಕೊಟ್ರಿ, ಹಿಟ್ ಸಾಂಗೇ ಕೊಟ್ರಿ. ಹೇಗೆ ಅಪ್ಪು ಸರ್ನ ನೀವು ಕಂಡುಕೊಂಡಿದ್ರಿ? ಅಪ್ಪು ಅವ್ರು ಆಕ್ಚುಲಿ ನನಗೆ ಮೊದಲೇ ಫ್ರೆಂಡು. ಈಗ ಶಿವಣ್ಣ ಅಲ್ಲಿ ಲವ್ಲಿ ಪೀಪಲ್. ನನಗೆ ಮಂಗಳೂರು ಶೂಟಿಂಗ್ ಬರುವಾಗ ನಾನು ಸಿಗ್ತಾ ಇದ್ದೆ. ಶಿವಣ್ಣನು ನನಗೆ ಮುಂಚೆ, ನಾನು ಇಂಡಸ್ಟ್ರಿಗೆ ಬರೋ ಮುಂಚೆ ನನ್ನ ಫ್ರೆಂಡು. ಆಮೇಲೆ ನಾನು ಶಿವಣ್ಣ ಏನು ಹೇಳ್ಬೇಕಂದ್ರೆ, ನಾನು ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ, ಮ್ಯೂಸಿಕ್ ಅನ್ನ ಡೈರೆಕ್ಷನ್ ಶುರು ಮಾಡಿಲ್ಲ. ಆಲ್ಬಮ್ ಶುರು ಮಾಡಿದ ತಕ್ಷಣ ಗುರು ಒಂದು ಮಾಡೋಣ, ನಾನು ಹೇಳ್ತೀನಿ, ರಾಘುಗೆ ಹೇಳ್ತೀನಿ, ಇವನಿಗೆ ಅಪ್ಪುಗೆ ಹೇಳ್ತೀನಿ, ವಿನೋದ್ಗೆ ಹೇಳ್ತೀನಿ, ವಿಜಯರಾಘವಂತಗೆ ನಾವು ಎಲ್ಲ ಸೇರಿ ಒಂದು ಮಾಡೋಣ. ಅವ್ರಿಗೆ ಆ ಮನಸ್ಸು ಯಾರಿಗೆ ಇರಲ್ಲ. ನಾನು ಏನೂ ಇಲ್ಲ ಆಗ. ಶಿವಣ್ಣ ಹಾಗೆ ನಾನು ಏನೂ ಆಗಿರ್ಲಿಲ್ಲ ಆ ಟೈಮಲ್ಲಿ. ಸೊ ಅವರು ಅಷ್ಟೇ. ರಾಘಣ್ಣ ಜೊತೆ ಶಿವಣ್ಣ ಜೊತೆ ಒಂದು ಪಿಕ್ಚರ್ ಆಕ್ಟ್ ಮಾಡಿದೆ, ಗಂಡುಗಲಿ. ರಾಘಣ್ಣ ಜೊತೆ ಸಾಗರ್ ದೀಪ ಒಂದು ಆಕ್ಟ್ ಮಾಡಿದೆ. ಸೊ ಮಂಗಳೂರು ಶೂಟಿಂಗ್ ಇರೋ ನಾವು ಜೊತೆಗಿದ್ವಿ. ಅಪ್ಪು ಬೆಂಗಳೂರಲ್ಲಿ, ನಾನು ಯೂಶಲಿ ಸಮ್ ರೆಸ್ಟೋರೆಂಟ್ಸ್ ಅಲ್ಲಿ ನಾವು ಸಿಗ್ತಾ ಇದ್ವಿ. ಸೊ ನಮ್ಗೆ ಗೊತ್ತು, ಅವರಿಗೆ ಮುಖ ಪರಿಚಯ, ಬಟ್ ನಮಗೆ ಅವ್ರು ರಾಜ್ಕುಮಾರ್ ಮಗ ಅಂತ ಗೊತ್ತು. ಸೊ ನಮಗೊಂಥರ ಖುಷಿ. ಬಟ್ ಆವತ್ತಿಂದ ಆಮೇಲೆ ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಫಸ್ಟ್ ಪಿಕ್ಚರ್ಗೆ ಅವರೇ ರೆಕಮೆಂಡ್ ಮಾಡಿದ್ರು ಅಂತೆ. ಸೊ ನಾನು ಅಂದ್ಕೊಂಡಿಲ್ಲ ಅದು. ಆಗ ನಾನು ಟೋಟಲ್ ಹೊಸಬ, ಚಿತ್ರ ಆಗಿದೆ. ದೆನ್ ಫಸ್ಟ್ ಪಿಕ್ಚರು, ಸೆಕೆಂಡ್ ಪಿಕ್ಚರು, ಅವ್ರ ಜೊತೆ ಒಂದು ನಾವು ಮಾಡಿದ 5 ಪಿಕ್ಚರು 100 days. ಸಾಂಗ್ಸ್ ಕೂಡ ಸೂಪರ್ ಹಿಟ್.
ಬಿಂದಾಸ್ ಐ ಥಿಂಕ್ ಲಾಸ್ಟ್ 5 or 6 ಮೂವೀಸ್ ಮಾಡಿದ್ದೆ ಬಿಂದಾಸ್, ಯಾ ದೆನ್ ಬಟ್ ವಿ ರೆಗ್ಯುಲರ್ ಮೀಟಲ್ಲಿ ಇದ್ವಿ ಪ್ರತಿಯೊಂದು ಪಾಪ ಎನಿ ಫಂಕ್ಷನ್ ಎನಿಥಿಂಗ್ ಹ್ಯಾಪನ್ ದಿಸ್ ಇಸ್ ಮೋರ್ ಲೈಕ್ ಎ ಫ್ಯಾಮಿಲಿ. ಅದು ಅವ್ರ ಮನೆಯಲ್ಲಾಗ್ಲಿ ನಮ್ಮ ಮನೆ ಆಗಲಿ ಸೇರ್ಕೊಂಡಿದ್ರಿ. ನನ್ನ ಬರ್ತ್ಡೇ ಅಂದ್ರೆ ವಿಶ್ ಮಾಡಕ್ ಬಂದಿದ್ದ ಆಕ್ಚುಲಿ. ಹಿ ವಾಸ್ ಮೆಮೊರಿ ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ಬಂದಿದ್ದು. ಯೂಶುವಲಿ ಇಲ್ಲ ಬಾಡಿ ಗಾರ್ಡು ಗನ್ಮೆನ್ನು ಅದೆಲ್ಲ ಏನಿಲ್ಲ, ಇಬ್ಬರೇ ಸಿಂಪಲ್. ಅಂದ್ರೆ ಮನೆಗೆ ಬಂದು ಈಗ ಮನೆಗೆ ಬರುವಾಗ ಹಂಗೆ ಬರೋದು. ಸೊ ಈಸ್ ಆ ಲೆಕ್ಕದಲ್ಲಿ ಐ ಥಿಂಕ್ ಐ ಮಿಸ್ ಹಿಮ್ ಡೆಫಿನೆಟ್ಲಿ. ಕರೆಕ್ಟ್ ಅಲ್ಲ, ಎಲ್ರೂ ಮಿಸ್ ಮಾಡ್ಕೊತೇವೆ. ಶಿವಣ್ಣ ಅವರ ಜೋಗಿ ಸಿನಿಮಾ ಒಂದು ದಾಖಲೆಯ ಸಿನಿಮಾ ಅದು ಆ್ಯಕ್ಚುಲಿ. ಇವತ್ತಿಗೂ ಶಿವಣ್ಣ ಸಿನಿಮಾನೇ ಮತ್ತೊಂದು ಆ ಜೋಗಿನ ದಾಖಲೆ ಮುರಿಯೋಕ್ಕಾಗಲ್ಲ. ಸೊ ಗುರುಕಿರಣ್ ಅವರು ಕೂಡ ಆ ಸಿನಿಮಾದ ಹಾಡು ಮತ್ತೆ ದಾಖಲೆ ಮುರಿತಾರಿಲ್ಲ ಗೊತ್ತಿಲ್ಲ, ಆ ಮಟ್ಟಿಗಿನ ಆ ಸಾಂಗ್ ಕ್ಲಿಕ್ ಆಯಿತು. ಅದರ ಹಿಂದಿನ ವರ್ಕ್ ಹೆಂಗಿತ್ತು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಅದು ತುಂಬ ಫೋಕ್ ಸಾಂಗನ್ನು ಇಟ್ಕೊಂಡು ನೀವು ಮಾಡೋವಂಥದ್ದು. ಅಂದರೆ ನಾನು ಆಗಲೇ ಹೇಳ್ದಂಗೆ ಫೋಕನ್ನು ನೀವು ವೆಸ್ಟರ್ನಿಗೆ ಕನ್ವರ್ಟ್ ಮಾಡಿ ಆಡೋವಂಥದ್ದು, ಬೇಗ ರೀಚ್ ಮಾಡೋವಂಥ ಕ್ಯಾರೆಕ್ಟ್ರು. ನನಗೆ ಅಂದರೆ ಒಂದಿತ್ತು, ಈಗ ಫೋಕ್ ತುಂಬ ಸಾಂಗ್ ಬಂದಿದೆ, ಕ್ಲಾಸಿಕಲ್ ತುಂಬ ಸಾಂಗ್ ಬಂದಿದೆ. ಈ ಕ್ಲಾಸಿಕಲ್ ಮಾಡುವಾಗ ನಾನು ಹೆಂಗೆ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ. ಸೊ ಅರೇಂಜ್ಮೆಂಟ್ ಅಂತ ಇದೆ, ಸೌಂಡಿಂಗ್. ಈಗ ಕ್ಲಾಸಿಕಲ್ ನಿಮಗೆ ಆ ಟೈಮಲ್ಲಿ ಪ್ರತಿಯೊಂದು ಸ್ಟುಡಿಯೋದಲ್ಲಿ ಕ್ಲಾಸಿಕಲ್ ನಡೀತಾನೆ ಇದೆ, ರೆಕಾರ್ಡಿಂಗ್ ಭಕ್ತಿಗೀತೆ ಅದು ಇದು. ಇದನ್ನು ಇಟ್ಕೊಂಡು ಅದೇ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನಾನು ಹೆಂಗೆ ಬೇರೆ ಥರ ಸೌಂಡ್ ಮಾಡೋದಂತ ಒಂದಿರುತ್ತೆ. ಸೊ ದಟ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಅರೇಂಜ್ಮೆಂಟ್ಸ್. ಇದು ಅಷ್ಟೇ, ಯಾವುದು ನಮ್ಮ ಫೋಕ್ ಅನ್ನ ಸ್ವಲ್ಪ ವೆಸ್ಟರ್ನ್ ಮಿಕ್ಸ್ ಮಾಡಿ ಮೇಡ್ ಇಟ್ ಮೋರ್ ಒಂದು. ಆಮೇಲೆ ಗುರುಜಿ ಇನ್ನೊಂದು ಕೊಲ್ಲೆ ನನ್ನನ್ನೇ ಅದೆರಡು ಲೈನ್ ಹೇಳಿ ಆ ಸಾಂಗ್ ಬಗ್ಗೆ ಹೇಳ್ಬೇಕು ನೀವು. ಇಲ್ಲ, ಕಲ್ಲೆ ಆಕ್ಚುಲಿ ಕಂಪೋಸ್ ಆಗಿದ್ದು ಬಿಂದಾಸ್ ಸೂಪರ್ ಸಾಂಗ್ ಅದು. ಅದು ಯಾಕಂದ್ರೆ ಏನ್ ಪಿಚ್ ಅದು, ಟ್ರೈ ಮಾಡ್ತಾ ಇರ್ತಾನೆ ಇವತ್ತಿಗೂ ಅದು ಹಾಡು. ಬರೇ ನಿಮ್ಮ ಸಾಂಗ್ನ ಹಾಕೊಂಡು ಹುಡುಗಿಯ ವಿಚಾರದಾಗೆ ಹಾಕೊಂಡು ರುಬ್ತಾ ಇರ್ತಾರೆ ಏನೋ ಇನ್ಸ್ಟಾದಲ್ಲಿ, ಅದರಲ್ಲೆಲ್ಲ. ಅದು ಆಕ್ಚುಲಿ ಕಂಪೋಸ್ ಆಗಿದ್ದು ಬಿಂದಾಸ್ ಚಿತ್ರಕ್ಕೆ, ಬಿಂದಾಸ್ ಅಲ್ಲಿ. ಅದರಲ್ಲಿ ಅದು ಎಲ್ಲ ರೆಕಾರ್ಡ್ ಆದ್ಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ, ಸಾಂಗ್ ಇಷ್ಟ ಆಗಿಲ್ಲ ಅಂತ ಬಿಟ್ಬಿಟ್ರು. ಸೊ ಅದು ಇಷ್ಟ ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ನಾಗಶೇಖರ್ಗೆ ಫೋನ್ ಮಾಡಿದೆ. ಆ ಟೈಮಲ್ಲಿ ಅದು ಕಂಪೋಸಿಂಗ್ ನಡೀತಾ ಇತ್ತು. ಅದು ಭೀಮೂಸ್ ಬ್ಯಾಂಗ್ ಅಂತ ಇತ್ತು. ಆಗ ಒಂದು 5 ಪಿಕ್ಚರ್ ಜೊತೆಗೆ ಮಾಡ್ತಾ ಇತ್ತು. ಫೋನ್ ಮಾಡಿ ನಾಗಶೇಖರ್ಗೆ ಹೇಳಿದೆ, ಒಂದು ಸಾಂಗ್ ಇದೆ ಕರೆಕ್ಟ್ ನಮ್ದೆ ಕೂರುತ್ತೆ, ತಕೊಳ್ಳಿ ಅಂತ. ಅದನ್ನು ತಗೊಂಡ್ರು. ಅದು ಕೂಡ ಸಾಕಷ್ಟು ಏನೋ ಸೌಂಡ್ ಮಾಡೋಂಥ ಸಿನಿಮಾ ಮತ್ತೆ ಹಾಡು ಕೂಡ. ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಯುವ ಸಂಗೀತ ನಿರ್ದೇಶಕರಿಗೆ ಗುರುಕಿರಣ್ ಅವರ ಮಾತು ಏನು? ಇಲ್ಲ, ಈಗಿನ ಜನ್ರೇಷನ್ ಲಕ್ಕಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಎಲ್ಲದೂ ಇದೆ. ಯಾಕೆ ಎಲ್ಲದಂದ್ರೆ ಈಗ ಟೆಕ್ನಿಕ್ಯಾಲಿಟೀಸ್ ತುಂಬಾ ಇದೆ. ಆಮೇಲೆ ನಮ್ಮ ಟೈಮಲ್ಲಿ ಹಂಗಲ್ಲ, ವಿ ಹ್ಯಾಡ್ ಟು ಹೈರ್ ಮ್ಯೂಸಿಷಿಯನ್ಸ್. ಫಿಲ್ಮ್ ಮ್ಯೂಸಿಷಿಯನ್ಸ್ ಲಿಮಿಟೆಡ್ ಇದ್ದಿದ್ದು. ಒಂದು ಸ್ಟುಡಿಯೋಗೆ ಆ ಟೈಮಲ್ಲೇ ನಮಗೆ 1200 ಪರ್ ಅವರ್ ರೆಂಟಲ್. ಆಮೇಲೆ ಇರೋದೇ ಬೆಂಗಳೂರಲ್ಲಿ 4 ಸ್ಟುಡಿಯೋ. ಒಂದು ಸ್ಟುಡಿಯೋದೊಳಗೆ ರೆಕಾರ್ಡಿಂಗ್ ಮಾಡೋದಂದ್ರೆ ದೊಡ್ಡ ಸಾಧನೆ. ಈಗ ಹಂಗಲ್ಲ. ಆಮೇಲೆ ಅಪ್ರೋಚ್, ನಾವು ಮುಂಚೆ ಮ್ಯೂಸಿಕ್ ಒಬ್ಬ ಡೈರೆಕ್ಟರ್ನ ಅಪ್ರೋಚ್ ಮಾಡೋಕ್ಕೆ ಸರ್ಕಸ್ ಹೊಡಿಬೇಕಿತ್ತು. ಈಗ ಹಂಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರೋಚ್ ಆಗ್ಬೋದು. ಕ್ಯಾಶುವಲ್ ನಿಮಗೆ ರಿಯಾಲಿಟಿ ಶೋಸಲ್ಲಿ ಒಂದಷ್ಟು ಅಪ್ರೋಚ್ ಆಗ್ಬೋದು. ಈಗ ಥಿಂಗ್ಸ್ ಆರ್ ಬೀನ್ ಮಚ್ ಈಸಿಯರ್. ಓನ್ಲಿ ಥಿಂಗ್ ಡೆಫಿನೆಟ್ಲಿ ಡೆಲಿವರಿ ಕೊಡಬೇಕು. ಇಟ್ಸ್ ನಾಟ್ ಅಬೌಟ್ ಮ್ಯೂಸಿಕ್ ಡೈರೆಕ್ಷನ್ ಅಂತ ಅಲ್ಲಕ್ಕಿಂತ ವರ್ಕ್ ಆಗಬೇಕು ಪ್ರತಿಯೊಂದು ಚಿತ್ರ. ನಾನು ಹೇಳೋದು ಯು ಹ್ಯಾವ್ ಟು ರಿಯಲಿ ವರ್ಕ್ ಹಾರ್ಡ್ ಅಂಡ್ ಚಿತ್ರ ವರ್ಕ್ ಆಗಬೇಕು. ಬರೀ ಒಬ್ಬರಿಂದನೇ ಆಗಲ್ವಲ್ಲ, ಈಗ ಮ್ಯೂಸಿಕ್ ಡೈರೆಕ್ಟರ್ ಸಿನಿಮಾ ಆಗೋದು ಆಗಲ್ಲ. ಬಟ್ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು 20% ಸ್ಟ್ರೆಂತ್ ಇರುತ್ತೆ ಎತ್ತಕ್ಕೆ. ಕರೆಕ್ಟ್, ಹೌದು. ಆಲ್ಮೋಸ್ಟ್ ಯಾಕಂದ್ರೆ ಸೌಂಡ್ ಟೋಟಲ್ ಫೈನಲ್ ಬರೋದ್ರಿಂದ, ಫೈನಲ್ ಸೌಂಡ್ ಬರೋದ್ರಿಂದ 50% ಒಂದು ಎಫೆಕ್ಟು, ಡಯಲಾಗು ಮತ್ತೆ ಮ್ಯೂಸಿಕ್. ಇದು ಫೈನಲ್. ಸೌಂಡ್ ಅಂದಾಗ ನೆನಪಾಗಿದ್ದು, ನೀವು ಏನು 2000 ಸಾಂಗ್ ಮಾಡಿದಿರಿ ಏನಲ್ಲಿ, ಅದರಲ್ಲಿ ಸೌಂಡ್ ಇದು ಭಾಳ ಇಂಪಾರ್ಟೆಂಟ್. ಇವತ್ತಿಗೂ ಆ ಸಿಸ್ಟಮೇ ಹಾಗೆ. ನೀವು ಯಾವುದೇ ಸಿಸ್ಟಮ್ಗೆ ಹಾಕಿ ಸರ್ ಅದ್ಭುತ ಅನ್ಸುತ್ತೆ ಅದು. ಎನಿವೇ, ಒಂದಿಷ್ಟು ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡ್ಕೊಂಡು ಬಂದ್ರಿ. ಅದಾದ ಬಳಿಕ ಏನೋ ಕನ್ನಡ ಇಂಡಸ್ಟ್ರಿನಲ್ಲಿ ಗುರುಕಿರಣ್ ಅವ್ರನ್ನ ಗುರ್ಸ್ಕೊಂಡ್ರು. ಗುರುಕಿರಣ್ ಅವರಿಗೆ ಪರಭಾಷೆ ಸಿನಿಮಾಗಳಲ್ಲಿ ಎಷ್ಟೊಂದು ಜನ ಕರೆದ್ರು, ಗುರುಕಿರಣ್ ಹೋಗ್ಲಿಲ್ವಾ, ಯಾಕೆ? ಇಲ್ಲ, ತಮಿಳಿಗೆ ಹೋಗಿಲ್ಲ ಕರೆದಾಗ. ನನಗೇನ ತೆಲುಗುಗೆ ಹೋಗಿದೆ. ತೆಲುಗು ಒಂದು 2-3 ಪಿಕ್ಚರ್ ಮಾಡಿದೆ. ತೆಲುಗು ಇನಿಷಿಯಲ್ ಬಾಲಕೃಷ್ಣ ಅವ್ರದ್ದೊಂದು ಪಿಕ್ಚರ್ ಮಾಡಿದೆ.
ಒಂದು ಇವ್ರದ್ದು ಪ್ರಭಾಸಿದೊಂದು ಫಿಲ್ಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದೆ. ಅಲ್ಲಿ ಉಪೇಂದ್ರ ಅವ್ರದ್ದು ಫಸ್ಟ್ ರಾ ಅಂತ ಒಂದು ಚಿತ್ರ ಇತ್ತು, ಅದಕ್ಕೆ ಮಾಡಿದೆ. ಗುರುಜಿ, ನೀವು ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ಎಲ್ಲ ಸಾಂಗು ನಿಮಗೆ ಹಿಟ್ ಆಗಿರೋಂಥವು, ಇಷ್ಟ ಆಗಿರೋಂಥವು. ಯಾಕಂದರೆ ನಾವು ದಿ ಬೆಸ್ಟ್ ಯಾವುದು ಅಂತಂದರೆ ಎಲ್ಲವೂ ಬೆಸ್ಟೇ ಗುರುಜಿ. ಆದರೆ ಗುರು ಸರ್ಗೆ ತುಂಬ ಬೆಸ್ಟ್ ಆಗಿರೋ ಬೆಸ್ಟ್ 5 ಸಾಂಗ್ ಯಾವುದು ಹೇಳ್ಬೋದು? ತುಂಬ ಕಷ್ಟ ಇಲ್ಲ, ಕಷ್ಟ. ಯಾಕೆಂದ್ರೆ ನಮಗೆ ಮಾಡುವಾಗ ಎಲ್ಲ ಇಷ್ಟ ಆಗತ್ತೆ, ಮಾಡಿದ ನಂತರ ನಮ್ಗೆ ಆಮೇಲೆ ಕೇಳಕ್ ಕಷ್ಟ ಆಗತ್ತೆ. ಅಂದ್ರೆ ನಮಗೆ ತಪ್ಪು, ಇದನ್ನ ಹಿಂಗ್ ಮಾಡ್ಬೋದಿತ್ತು, ಅಯ್ಯೋ ಹಿಂಗ್ ಮಾಡ್ಬೋದಿತ್ತು ಅನ್ಸುತ್ತೆ. ಸೊ ನನಗೆ ಆಕ್ಚುಲಿ ನಾನು ಸಾಂಗ್ ಕೊಡುವಾಗ ಎಲ್ರಿಗೂ ಗೊತ್ತು, ನನ್ನ ಜೊತೆ ಕೆಲಸ ಮಾಡಿದ್ರು, ನಾನು ಕೊಡ್ಬೇಕಂತ ಕೊಡೋದಲ್ಲ, ಅಂದ್ರೆ ಕೊಡ್ಬೇಕಂತ ಕೊಡೋದು. ನಂದು ಫಿನಿಶ್ ಆಯ್ತು ಅಂತ ಕೊಡಕ್ಕಾಗಲ್ಲ. ಅಂದ್ರೆ ಏನೋ ಮಾಡ್ಬೋದು ಅಂತ ಅನಿಸ್ತಾ ಇರುತ್ತೆ. ದಟ್ಸ್ ರೀಸನ್. ಸೊ ಯಾವ ಸಾಂಗ್ ಅಂತ ಕೇಳಿದ್ರೆ, ಸಾಂಗ್ ಮುಗಿದ ನಂತರ ಜನ ಇಷ್ಟಪಟ್ಟರೆ ಇಷ್ಟಪಡ್ತೀನಿ. ನನ್ನ ಹತ್ರ ಪುನಃ ಕೇಳಿದ್ರೆ ಅಯ್ಯೋ ಏನೋ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ.